ಈ ಘಟನೆಯಲ್ಲಿ 13 ಜನ ತೀರೋಗಿದ್ದಾರೆ. ಒಬ್ಬ ಹುಡುಗ ಕನಕಪುರದವರು, ಇನ್ನೊಬ್ಬ ಹುಡುಗ ಎಲ್ಲ ಇದ್ರ ಕಡೆ ಬಳ್ಳಾರಿಯಲ್ಲೊಬ್ಬ, ಇನ್ನೊಬ್ಬ ಇದು ಒಟ್ಟು ಇಲ್ಲಿ ಲೋಕಲ್ನರು 9 ಜನ, ಹೊರಗಡೆ 3 ಜನ ಸ್ಟೂಡೆಂಟ್ಸು, ಒಟ್ಟು 4-5 ಜನ ತೀರೋಗಿದ್ದಾರೆ. ಸರ್ಕಾರಕ್ಕೆ ನನಗೆ ಹೇಳೋದು, ಇಂಥ ಅನಾಹುತ ಆಗೋದಕ್ಕೆ ಹೈವೇನಲ್ಲಿ ಇದು ಮಾಡಬೇಕಾದ್ರೆ ನಾವು ಹಾಸನ ಹೊಳೆಶ್ವರ 4 ಲೈನ್ ರಸ್ತೆನೂ ಮಾಡಿಸ್ತೇವೆ. ಆದರೆ ಇವತ್ತು ಕೆಲವು ಇದರಿಂದ ಇಂಥ ಘಟನೆ ಆಗಿದೆ. ನಾನು ಆ ಘಟನೆದ ಆಮೇಲೆ ಮಾತಾಡೋಣ. ಇವತ್ತು ನೊಂದು ಆ ಕುಟುಂಬ ಇವತ್ತು ಅದು ಹೆಂಗೆ ಸಹಿಸ್ತಾರೋ ಗೊತ್ತಿಲ್ಲ. ಕೂಡಲೇ ಸರ್ಕಾರ ಆ ಕುಟುಂಬಕ್ಕೆ ಒಂದು 20 ಲಕ್ಷನಾದ್ರು ಅನೌನ್ಸ್ ಮಾಡಬೇಕಾಗುತ್ತೆ. ಮತ್ತು ಗಾಯಗಳ ವೆಚ್ಚ ಪೂರ್ತಿ ಸರ್ಕಾರನೇ ಭರಿಸಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ವಿದ್ಯಾರ್ಥಿಗಳು ಜೊತೆಲೇ ಈಗ ಹೋದ್ರು ಸ್ವಲ್ಪ ಬೇಡ ಚಿಕಿತ್ಸೆ ಮಾಡ್ತಾರೆ, ತಲೆ ಕೆಡಿಸ್ಕೊಬೇಡಿ, ಮೇಲಾಗುತ್ತೆ ನೋಡ್ತಾ ಇದ್ದಾರೆ ರಾಜಣ್ಣ ದೊಡ್ಡ ದುರಂತ ಸಂಭ್ರಮದ ಜೀವನ ನಾವು ಯಾರು ಕೂಡ ಊಹೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲಣ್ಣ. ಯಾಕೆಂದರೆ ಎಸ್ಪೆಷಲಿ ಆ 6 ಸೆಕೆಂಡ್ ವಿಡಿಯೋ ಸ್ವರೂಪಣ್ಣ ನನಗೆ ರಾತ್ರಿ 9:15 ಗಂಟೆಗೆ ಕಳಿಸಿದ್ರು. ಅದು ನೋಡ್ತಾ ಇದ್ದಂಗೆ ನಾವು ಎಲ್ಲರೂ ಕೂಡ ಬೆಚ್ಚಿಬಿಟ್ಟಿದ್ದೇವೆ. ಯಾಕೆಂದರೆ ಒಂದು ರೀತಿ ಯಾರು ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗದೆ ಇರ್ತಕ್ಕಂಥ ದೃಶ್ಯ ಅದು. ಬಟ್ ನಾವು ಮತ್ತೊಂದು ವಿಡಿಯೋ ಮೇಲ್ಗಡೆಯಿಂದ ನಿಂತು ಒಂದು ವಿಡಿಯೋ ಮಾಡಿದ್ದು ನೋಡಿದಾಗ, ಯಾಕೆಂದರೆ ನಾವು ಗಾಡಿನಲ್ಲಿ ಬರ್ತಾ ಸಾಕಷ್ಟು ಇದ್ರ ಬಗ್ಗೆ ಯಾಕೆ ಈ ರೀತಿ ಆಯಿತು, ಯಾರು ಗಾಡಿ ಓಡಿಸ್ತಾ ಇದ್ರು, ಅಥವಾ ಗಾಡಿ ಓಡಿಸ್ತಾ ಇದ್ದವರು ಮತ್ತಿನ್ನೇನಾದ್ರು ಮದ್ಯಪಾನವನ್ನು ಸೇವಿಸಿದ್ರ, ಇವೆಲ್ಲವೂ ಕೂಡ ನಾವು ವಿಚಾರಿಸ್ಕೊಂಡು ಬರ್ತಾ ಇದ್ವಿ. ಆದರೆ ಇನ್ನೊಂದು ವಿಡಿಯೋ ನೋಡಿದಾಗ ನನಗೆ ಗೊತ್ತಿಲ್ಲ, ಇನ್ನೂ ಇದನ್ನು ಇನ್ನೂ ಉನ್ನತವಾದಂಥ ಒಂದು ತನಿಖೆ ಕೂಡ ಆಗಬೇಕಾಗ್ತದೆ. ಅಂದರೆ ಈ ಡ್ರೈವರು ಓಡಿಸ್ಬೇಕಾದ್ರೆ ಅವನು ನಾರ್ಮಲ್ ಸೀಲ್ ಇದ್ನ ಅಥವಾ ಬೇರೆ ಇನ್ನೇನಾದ್ರೂ ಅವನು ಮದ್ಯಪಾನ ಸೇವನೆ ಮಾಡಿದ್ನ ಏನು ಅನ್ನೋದು ಕೂಡ ಇನ್ನೂ ಉನ್ನತವಾದಂಥ ಒಂದು ತನಿಖೆ ಕೂಡ ಮಾಡಬೇಕಾಗ್ತದೆ. ಅದು ಈಗ ತಾನೇ SP ಅವ್ರಿಗೆ ಮಾತನಾಡಿದ್ದೇನೆ. ಬಹುಶಃ IG ಅವರು ಕೂಡ ಈಗ ತಾನೇ ಬಂದು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದೇವೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಉಸ್ತುವಾರಿ ಮಂತ್ರಿಗಳಾಗಲಿ ಅಥವಾ ಸರ್ಕಾರದ ಪೊಲೀಸಿನ ಮೇಲ್ಮಟ್ಟದ ಅಧಿಕಾರಿಗಳಾಗಲಿ ಇದನ್ನು ಉನ್ನತವಾದಂಥ ಮತ್ತಷ್ಟು ತನಿಖೆಯ ಮೂಲಕ ಇದು ಯಾಕೆ ನಡೀತು, ಹೇಗೆ ನಡೀತು ಈ ಘಟನೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಜನತೆ ಮುಂದೆ ಇಡಬೇಕಣ್ಣ. ಥ್ಯಾಂಕ್ ಯು.
ಹಿಂದೆ ಬಾ ಸುಮ್ಮ ಇಲ್ಲೇ ತಕೊಂಡ್ರೆ ಯಾಕೆ ಯಾಕೇನಾಯ್ತು? ಆಕ್ಸಿಡೆಂಟಾ? ಇದೇ ನಂಬರ್ ಹಿಂಗೆ ಎಷ್ಟು ಜನ ಆಯ್ತು? ಆಂಬುಲೆನ್ಸ್ ಫೋನ್ ಮಾಡಿ. ಏನಾಯ್ತು? ಯಪ್ಪ ಏನಾಯ್ತು?